ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ಹೆಲ್ದಿ ಆದಂತಹ ಇನ್ಸ್ಟೆಂಟ್ ಆಗಿ ಮಾಡುವಂತಹ ರಾಗಿ ಇಡ್ಲಿ. ಸೊ ಬನ್ನಿ ನೋಡೋಣ ಹಾಗಾದರೆ ಹೇಗೆ ರಾಗಿ ಇಡ್ಲಿ ಮಾಡ್ಬೋದು ಅಂತ ಹೇಳಿಬಿಟ್ಟು. ತುಂಬ ಹೆಲ್ತಿಗೆ ಒಳ್ಳೆಯದು, ಡಯಾಬಿಟಿಸ್ ಪೇಷಂಟ್ಸ್ಗಾಗಿ ತುಂಬ ಒಳ್ಳೆಯದು. ನಮಗೂ ಅಷ್ಟೇ ರಾಗಿ ಬಂದು ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಸೊ ರಾಗಿ ಮುದ್ದೆ ಆಗಿರ್ಬೋದು, ರಾಗಿ ಪ್ರಾಡಕ್ಟ್ಸ್ ಎಲ್ಲನೂ. ಸೊ ಹಾಗಾಗಿ ಬನ್ನಿ ಇವತ್ತು ರಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ನೋಡೋಣ. ಈಸಿಯಾಗಿ ಇನ್ಸ್ಟೆಂಟ್ ಆಗಿ ರಾಗಿ ಮಸಾಲ ಇಡ್ಲಿ. ಸೊ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು, ಈಗ ನಮಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀವಿ, 1/4 ಕಪ್ಪಷ್ಟು ರವೆ, ಲೋಕಲ್ ರವೆ ತೊಗೋಬೋದು ನೀವು, ಅಥವಾ ಚಿರೋಟಿ ರವೆ ಸಹ ತೊಗೋಬೋದು. ಸೊ 1/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀವಿ, ಕಾಯಿ, ಎಣ್ಣೆ, ತುರ್ಕೊಂಡಿರೋಂಥ ಗ್ರೇಟೆಡ್ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಹಾಗಾದರೆ ಬನ್ನಿ ಹೇಗೆ ರಾಗಿ ಮಸಾಲ ಇಡ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು ಅಂತ ಹೇಳೋದು ನೋಡೋಣ. ಈಗ 1 ಕಪ್ ಆಫ್ ರಾಗಿನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅದನ್ನು. ಈಗ ನಂತರ ಹುರ್ಕೊಂಡಿರ್ತೀವಲ್ಲ ರಾಗಿನ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಅವಾಗ ಸ್ವಲ್ಪ ಅಂಟಲ್ಲ ಅಂತ ಹೇಳ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು. ಸೊ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಂತರ ನಾವೀಗ ರವೆನೂ ಹುರ್ಕೊಳ್ಳೋಣ, ಅದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ಹುರ್ಕೊಂಡಿರೋಂಥ ರವೆನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ನಂತರ ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹಚ್ಕೊಂಡಿರೋಂತಹ ಈರುಳ್ಳಿ, ಈಗ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ಳೋಣ, ತುರ್ಕೊಂಡಿರೋಂಥ ಕ್ಯಾರೆಟು. ನೆಕ್ಸ್ಟ್ ಈಗ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀವಿ ಸ್ವಲ್ಪ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ನಾವು ಮೊಸರು ಆ್ಯಡ್ ಮಾಡ್ತಾ ಇದ್ದೀವಿ. 1 ಕಪ್ ರಾಗಿ ಹುರ್ಕೊಂಡಿರೋದಕ್ಕೆ 1/4 ಕಪ್ಪಷ್ಟು ರವೆ, 1/4 ಕಪ್ಪಷ್ಟು ಮೊಸರು. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಬ್ಯಾಟರ್ ಕಲಿಸ್ಕೊಳ್ಳೋಕ್ಕೆ, ನೋಡ್ಕೊಂಡು ಹಾಕೊಳ್ಳೋಣ. ಈಗ ಇದನ್ನು ಎಲ್ಲದನ್ನು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸಾಕಾಗಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕೊಂಡು ನೀಟಾಗಿ ಬ್ಯಾಟರ್ನ ಮಾಡ್ಕೋಬೇಕು. ಇಡ್ಲಿ ಬ್ಯಾಟರ್ ಹೇಗೆ ಬರುತ್ತೋ ಹಾಗೆ ಮಾಡ್ಕೋಬೇಕು. ಈಗ ನೋಡ್ಬೋದು ಈ ಥರ ಲಂಪ್ ಇಲ್ದಾರೆ, ಅಂದರೆ ಗಂಟು ಇಲ್ದಾರೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಹಿಟ್ಟು. ಅದಕ್ಕೆ ಈಗ ಲಂಪ್ ಇಲ್ಲ. ಈಗ ನಾವು ಅಡಿಷ್ನಲ್ ಆಗಿ ಒಂದು ಚೂರು ಸೋಡಾ ಹಾಕೋಬೇಕು. ಈಗ ತಿರ್ಗಾ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಲಂಪ್ ಇಲ್ದರೆ ಫಾರ್ಮ್ ಆಗಿ. ಈಗ ಬನ್ನಿ ಹಾಗಾದ್ರೆ ಬ್ಯಾಟರ್ ರೆಡಿ ಇದೆ. ಸೊ ಇಡ್ಲಿ ಪಾತ್ರೆಗೆ ಇಟ್ಕೊಳ್ಳೋಣ. ಈಗ ನಾವು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀವಿ, ಅದು ಸ್ಟೀಮ್ ಬರಲಿ ಸ್ವಲ್ಪ. ಸೊ ಸ್ಟೀಮ್ ಬರಲಿ, ಸ್ಟೀಮ್ ಬಂದಮೇಲೆ ಅದನ್ನು ಇಡ್ಲಿ ಮಾಡೋಕೆ ಇಡೋಣ. ಅಷ್ಟರಲ್ಲಿ ನಾವು ಇಡ್ಲಿ ಬ್ಯಾಟರ್ನ ಇಡ್ಲಿ ತಟ್ಟೆಗೆ ಹಾಕೊಳ್ಳೋಣ ಬನ್ನಿ. ಈಗ ಈ ಥರ ಇಡ್ಲಿ ಪ್ಲೇಟ್ಸ್ನ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಎಲ್ಲ ಪ್ಲೇಟ್ ಎಲ್ಲ ಗ್ರೀಸ್ ಮಾಡಿ ಇಟ್ಟಿದ್ದೀವಿ ಇಡ್ಲಿ ಪ್ಲೇಟ್ನ. ಸೊ ಈಗ ಇದಕ್ಕೆ ಇಡ್ಲಿದು ಬ್ಯಾಟರ್ ಇರುತ್ತಲ್ಲ ಅದನ್ನು ಹಾಕೊಂತ ಬರೋಣ. ಈ ಥರ ಒಂದೊಂದೇ ಎಲ್ಲದಕ್ಕೂ ಹಾಕೋ. ಈಗ ನೋಡ್ಬೋದು ಎಲ್ಲ ಬ್ಯಾಟರ್ನ ಹಾಕ್ಕೊಂಡಿದ್ದೀವಿ. ಸೊ ಬನ್ನಿ ಹಾಗಾದರೆ ಇದನ್ನು ಸ್ಟೀಮಲ್ಲಿ ಇಟ್ಟು ಬೇಯಿಸೋಣ. ಇದನ್ನು 15ರಿಂದ 20 ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಸೊ ಆಗ ಚೆನ್ನಾಗಿ ಬೆಂದಿರುತ್ತೆ ಇಡ್ಲಿ. ಸೊ ಹಾಗಾದರೆ ಬನ್ನಿ ನಾವು ಸ್ಟೀಮ್ಗೆ ಇಟ್ಕೊಂಡು. ಈಗ ಈ ಇಡ್ಲಿ ಬ್ಯಾಟರ್ ಮಾಡಿರ್ತೀವಲ್ವಾ, ಇದನ್ನು ಈ ಸ್ಟೀಮಲ್ಲಿ ಇಟ್ಕೊಳ್ಳೋಣ. ಸ್ಟೀಮ್ ಬಂದಿದೆ, ಇದನ್ನು ಪ್ಲೇಟ್ನಲ್ಲಿ ಸ್ಟೀಮಲ್ಲಿ ಇಟ್ಟಿದ್ದೀವಿ ಈಗ. ಸೊ ಬನ್ನಿ ಹಾಗಾದರೆ ಇದು 15 to 20 ಮಿನಿಟ್ಸ್ ಆಗಲಿ, ನೋಡೋಣ ಹೇಗಾಗಿದೆ ಅಂತ. ನೋಡ್ಬೋದು ಈಗ ಇಡ್ಲಿ ಚೆನ್ನಾಗಿ ರೆಡಿ ಆಗಿದೆ. ಸೊ ಈಗ ಇಡ್ಲಿನ ನೀಟಾಗಿ ಒಂದು ವೆಟ್ ಸ್ಪೂನ್ ಮಾಡ್ಕೊಂಡು ಈ ಥರ ಬೌಲಲ್ಲಿ ನೀರು ತೊಗೊಂಡು ವೆಟ್ ಸ್ಪೂನ್ ಮಾಡ್ಕೊಂಡು ತೆಗೆದ್ರೆ ನೀಟಾಗಿ ಬರುತ್ತೆ. ಫಸ್ಟ್ ಹಿಂಗೆ ಸುತ್ತಲೂ ತಕ್ಕೋಬೇಕು. ನನಗೆ ಒಂದು 15 ಆಗಲಿ ಮೆನ್ಷನ್ ಮಾಡ್ದಂಗೆ 15-20 ಮಿನಿಟ್ಸ್ ಬಂದಮೇಲೆ ಇಡ್ಲಿ ನೀಟಾಗಿ ಆಗಿರುತ್ತೆ. ಹಿಂಗಂದರೆ ಸಾಕು, ನೀಟಾಗಿ ಬರುತ್ತೆ. ಸೊ ನೋಡ್ಬೋದು ಅಷ್ಟೇ ಸಾಫ್ಟಾಗಿ ಚೆನ್ನಾಗಾಗಿದೆ ಅಂದ್ಬಿಟ್ಟು. ಬನ್ನಿ ಹಾಗಾದರೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ನೋಡ್ಬೋದು ಹಾಗಾದರೆ ಹೇಗೆ ಯಮ್ಮಿಯಾದಂತಹ ರಾಗಿ ಇಡ್ಲಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರಾಗಿ. ಅದರಲ್ಲೂ ಸಹ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀವಿ, ಇನ್ಸ್ಟೆಂಟಾಗಿ ಮಾಡ್ಬೋದು ಅಂತ. ಸೊ ನೋಡಿದ್ರಲ್ಲ ಹಾಗೆ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು. ಅದ್ರ ಜೊತೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ಹಾಗಾದರೆ ದಯವಿಟ್ಟು ಎಲ್ಲರೂ ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಸೊ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಮುಂದಿನ ಅದ್ಭುತವಾದ ವಿಡಿಯೋದಕ್ಕೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಬಟ್ ಇನ್ನೊಂದು ವಿಚಾರ, ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಂತ ಕೇಳ್ಕೊತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಕ್ಕೆ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.